पुरुष शतेन्द्रिय आयुष्येन्द्रिय प्रतिष्ठति फलप्राप्तिरस्तु आयुरारोग्य ऐश्वर्यास्तु ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ಪ್ರಸಿದ್ಧ ದೇವಾಲಯವು 800 ವರ್ಷಗಳ ಇತಿಹಾಸ ಇರುವಂಥ ಪುಣ್ಯಕ್ಷೇತ್ರವಾಗಿದೆ. ವರ್ಷಕ್ಕೊಮ್ಮೆ ಈ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಮಾಡಿದರೆ ತಮಿಳುನಾಡಿನ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಸ್ವಾಮಿಯ ಪ್ರದಕ್ಷಿಣೆ ಮಾಡಿದಂತೆ ಅಂತ ಭಕ್ತಾದಿಗಳ ನಂಬಿಕೆಯಾಗಿದೆ. ಇನ್ನು ಇತ್ತೀಚೆಗೆ ಸಂಸದ ಸುಧಾಕರ್ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಪ್ರತಿ ಹುಣ್ಣಿಮೆಯಂದು ವರ್ಷ ಪೂರ್ತಿ ನಂದಿ ಗಿರಿಧಾಮ ಪ್ರದಕ್ಷಿಣೆಗೆ ಕರೆ ಕೊಟ್ಟಿದ್ದರು. ಅದರಂತೆ ಬುಧವಾರ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಸಂಸದ ಸುಧಾಕರ್ ಅವರ ಧರ್ಮಪತ್ನಿ ಪ್ರೀತಿ ಸುಧಾಕರ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ ನಂತರ ನಂದಿ ಗಿರಿಧಾಮ ಪ್ರದಕ್ಷಿಣೆಗೆ ಚಾಲನೆ ನೀಡಿದರು. ಈ ವೇಳೆ ಪ್ರೀತಿ ಸುಧಾಕರ್ ಅವರು ಮಾತನಾಡಿ, ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಅರುಣಾಚಲೇಶ್ವರ ಸನ್ನಿಧಿಯಲ್ಲಿ ಹುಣ್ಣಿಮೆಯಂದು ಗಿರಿ ಪ್ರದಕ್ಷಿಣೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಶ್ರೇಷ್ಠವಾದ ಪ್ರದಕ್ಷಿಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತಾದಿಗಳು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿರುವುದು ಬಹಳ ಸಂತೋಷ ತಂದಿದೆ ಎಂದರು. आयुष्येवेन्द्र के प्रतिष्ठते शेवर्चस्वमायुष्य मारोग्य माविधाश्चोभमानम् मकीयते धान्यं धनं पशुं बहुकीर्तिलाभं शतसंवत्सरं दीर्घमायुः शतमानं भवति शतायुः पुरुष शते आयुष्येवेन्द्र के प्रतिष्ठते धान्यं धनं पशुं बहुकीर्तिलाभं शतसंवत्सरं दीर्घमायुः. कात्यायनाय विद्महे कन्याकुमारी धीमहि नारायणी नमोस्तुते. ರಾಮಸವಣ ಯಾಕೆ ಅಲ್ಲಿದ್ದೀರಿ? ಬಾ ಈ ಕಡೆ. ಗಿರಣ ಗಿರಣ ಹತ್ರ ಬನ್ನಿ. ಕೇಳಿ ಏನಿಲ್ಲ. ನಡೆಯಕ್ಕಲ್ಲ ಹೇಳಿದ್ದು. ನಂದಿ ಗಿರಿ ಪ್ರದರ್ಶನಕ್ಕೆ, ನಂದಿ ಗಿರಿ ಪ್ರದರ್ಶನಕ್ಕೆ.
ಬಾಯ್ ಬಾಯ್. ಇದು ಅರುಣಾಚಲ ದರ್ಶನಕ್ಕೋಸ್ಕರ ಇದು ಜನರೆಲ್ಲ ಇದಕ್ಕೆ ಹೋಗ್ತಿದ್ರು, ತಿರುವಣ್ಣಾಮಲೈ ತಮಿಳ್ನಾಡು ಕಡೆ ಹೋಗ್ತಿದ್ರು. ಆದರೆ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ದೇವರು ಇರೋದ್ರಿಂದ ಇದೊಂದು 3 ತಿಂಗಳ ಹಿಂದೆನೇ ಇದು ಶುರು ಮಾಡಿದರು. 2ನೇ ಬಾರಿ ಗ್ರಹಣ ಇದ್ದಿದ್ದರಿಂದ ಮಾಡಲಿಕ್ಕಾಗಿರಲಿಲ್ಲ. ಹಾಗಾಗಿ ಇದು 3ನೇ ತಿಂಗಳು, ಆದರೆ 2ನೇ ಬಾರಿ ಮಾಡ್ತಾಯಿದ್ದೀವಿ. ಅವರು ಸೆಷನ್ಸ್ ಇರೋ ಕಾರಣ ಬರದೇ ಇದ್ದಿದ್ದಕ್ಕೆ ನಾನು ಬಂದಿದ್ದೀನಿ ಅಷ್ಟೇ. ಇಲ್ಲಿ ಬಂದಿದ್ದರಿಂದ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ನನಗೂ ಹುಮ್ಮನ್ಸಿದೆ ಮಾಡೋದಕ್ಕೆ. ಆಮೇಲೆ ಇಲ್ಲಿ ನಾನು ಪಂಚಗಿರಿ ದರ್ಶನ ಆಗುತ್ತೆ ಅಂತ ಕೇಳ್ಪಟ್ಟೆ. ಅದು ಕೈಲಾಸನೇ ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದನ್ನು ಕೇಳಿ ಇನ್ನೂ ತುಂಬ ಖುಷಿಯಾಗಿ ಜನ ಎಲ್ಲ ಬಂದಿರೋದೆಲ್ಲ ನೋಡಿ ಇನ್ನೂ ಖುಷಿಯಾಗಿ ನಾನು ಒಳ್ಳೆಯದಾಗುತ್ತೆ ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಒಳ್ಳೆಯದಾಗಲಿ ಅಂತ ಬಂದಿದ್ದೀನಿ. ಖಂಡಿತವಾಗ್ಲೂ ಈ ಥರ ಕೆಲಸಗಳು ನಾವು ಆದಷ್ಟು ಹೆಚ್ಚಾಗಿ ಮಾಡಬೇಕು. ಯಾಕಂದರೆ ಈಗಿರೋ ಮಕ್ಕಳಲ್ಲಿ ಈ ಗ್ಯಾಡ್ಜೆಟ್ಸ್ ಅನ್ನೋದು ಯಾವ ರೀತಿ ಅವ್ರನ್ನ ಚೇಂಜಸ್ ಮಾಡಿದೆ ಅಂತಂದರೆ, ಭಕ್ತಿ ಕಡೆ ಅವ್ರ ಮನಸ್ಸೇ ಇಲ್ಲ, ಸ್ಪಿರಿಚುವಲ್ ಕಡೆ ಅವ್ರಿಗೆ ಯಾವುದೇ ಆದ ಒಂದು ದಾರಿ ಇದೇನೇ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ದೊಡ್ಡವರು ಮಾಡಿ ಅವರು ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಖಂಡಿತ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಬಂದು ನೋಡಿದಾಗಿಂದ ಜನರು ಅವ್ರ ಪಾಡಿಗೆ ಅವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ. ಎಲ್ಲರಿಗೂ ಆ ಹುಮ್ಮನ್ಸಿದೆ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಲ್ಲಿ. ಹಾಗಾಗಿ ಎಲ್ಲರಿಗೂ ಖುಷಿ ಇದೆ. ಇದು ಹೋದ ಸರಿನೇ 10,000ಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಂತ ಕೇಳಿದ್ದೆ. ಈ ಬಾರಿ ನೋಡೋಣ ಅದೇ ರೀತಿ ಸೇರ್ತಾರೆ ಅಂತ ನಂಬ್ಕೊಂಡಿದ್ದೀನಿ. ನನಗೂ ಭಾಳ ಖುಷಿ ಇದೆ. ಯಾಕಂದರೆ ನಂದಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ದೇವ್ರ ಆಶೀರ್ವಾದ ಪಡೆದು ಶುರು ಮಾಡೋದು, ಅಂದರೆ ಇದಕ್ಕೆ ಈ ಪುಣ್ಯ ಮಾಡಿದ್ರೇ ಈ ರೀತಿ ಎಲ್ಲ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇನ್ನು ನಂದಿ ಗಿರಿಧಾಮ ಪ್ರದಕ್ಷಿಣೆಗೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ಆರಂಭಗೊಂಡ ನಂದಿಗಿರಿ ಪ್ರದಕ್ಷಿಣೆ ಕಾರಹಳ್ಳಿ ಕ್ರಾಸ್, ಬೆಟ್ಟದ ಕ್ರಾಸ್, ಹೆಗ್ಗಡೇನಹಳ್ಳಿ ಕ್ರಾಸ್, ಕಣಿವೆ ಬಸವಣ್ಣ ದೇವಾಲಯದ ಮೂಲಕ ನಂದಿ ಗ್ರಾಮದಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಅಂತ್ಯ ಮಾಡಿದರು. ವಿಶೇಷವಾಗಿ ಸಂಸದ ಸುಧಾಕರ್ ಅವರ ತಂದೆ ಕೇಶವರೆಡ್ಡಿ 90ರ ಇಳಿ ವಯಸ್ಸಿನಲ್ಲೂ ಗಿರಿ ಪ್ರದಕ್ಷಿಣೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಕಾರ್ಯಕರ್ತರು ಆಮೇಲೆ ದೇವಸ್ಥಾನದಲ್ಲಿ ಭಕ್ತಿ ಇರ್ತಕ್ಕಂಥವ್ರು ನಂದಿಯ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬಂದಿದ್ದೀರಾ. ಈ ಹಿಂದೆ 2-3 ತಿಂಗಳ ಹಿಂದೆ ಲಾಟಾಗಿ ಒಂದು 10,000 ಜನ ಸೇರಿದ್ರು. ಈ ಸಲವೂ ಒಂದು 2,000 ಜನ ಮೇಲಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದಪ್ಪದು ಅಲ್ಲಿ ಅರುಣಾಚಲಮ್ಮು ಅಲ್ಲಿ ನಡೀತಾ ಇತ್ತಂತೆ. ಅದನ್ನು ನಮ್ಮ ಡಾಕ್ಟ್ರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಸಲ ಆಗಿದೆ, ಇದು 2ನೇ ಸಲ. ಅದೇನೋ ಅಮಾವಾಸ್ಯೆಗಳು ಪುಣ್ಯಮಿಗಳು ಬರ್ತಾಯಿತ್ತೆ ಅಂತೆ, ಅದಕ್ಕೋಸ್ಕರ ಮಾಡಲಿಲ್ಲ. ಈ ಸಲ ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಇದೆ. ಎಲ್ಲರೂ ಬಂದಿದ್ದಾರೆ, ಲೀಡ್ಸ್ ಎಲ್ಲ ಬಂದಿದ್ದಾರೆ, ಜನನೂ ಬರ್ತಾರೆ. ತಾಲೂಕು ಒಳ್ಳೇದಾಗಲಿ, ಜನಕ್ಕೆ ಒಳ್ಳೇದಾಗಲಿ. ಏನು ಸಿಕ್ಕುತ್ತೆ? ಭಕ್ತಿ ಸಿಕ್ಕುತ್ತೆ, ಒಳ್ಳೆ ಬೆಳೆಗಳು ಆಗ್ತೈತೆ, ರೈತರಿಗೂ ಅನುಕೂಲ ಆಗ್ತೈತೆ. ಮಳೆ ಬರಲಿ, ಕೆರೆಗಳೆಲ್ಲ ತುಂಬಲಿ, ಅದಕ್ಕೋಸ್ಕರ ಸಂತೋಷವಾಗಿರಲಿ ವರ್ಷ ಎಲ್ಲನೂ ಅಲ್ವೇನ್ರಿ. ವರ್ಷ ಪೂರ್ತಿ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು. ಜನ ಚೆನ್ನಾಗಿದ್ರೆ ದೇವರು ಚೆನ್ನಾಗಿರೋದು. ನಡೀರಿ. ನಾನೇ ಏನು ಬೇಡ್ಕೊಳ್ಳಲ್ಲ. ನಾನು ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ಅನ್ನೋದು. ನಾನು ಸ್ವಾಮಿ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತೀನಿ. ಹೋಗ್ತೀನಿ, 1 ಕಿಲೋ 2 ಕಿಲೋಮೀಟ್ರ್ ನಡೀತೀನಿ. ಬರ್ಬೇಕದು ಫುಡ್ಡು ಅದು ಇದು ಡಯಟ್ ಮಾಡಿಕೊಂಡು ಚೆನ್ನಾಗಿ ಆರೋಗ್ಯ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ 30 ನಿಮಿಷ ವಾಕ್ ಮಾಡಿ ಅದೆಲ್ಲ ಮಾಡಿದ್ರೆ ಎಲ್ಲ ಬರ್ತೈತೆ. ಇವರು 8 ಗಂಟೆಗೆ ಹೇಳ್ತಾರೆ, ಹೋಗೋದಿಲ್ಲ ಮಾಡೋದು ಇಲ್ಲ. ಹಂಗೆ ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.